ಈ ಮುಂಚೆ ನಿಮಗೆ ನೆನಪಿರಬಹುದು, ಮಂಡ್ಯ ಲೋಕಸಭಾ ಚುನಾವಣೆಯ ಕ್ಯಾಂಡಿಡೇಟ್ ಆಗಿ ಪುಟ್ಟರಾಜು ಅವರನ್ನ ನಿಲ್ಲಿಸ್ತಾರೆ ಅನ್ನುವಂತಹ ಮಾತಿತ್ತು. ಬಟ್ ಏಕಾಏಕಿ ಪುಟ್ಟರಾಜು ಅವರನ್ನ ಹಿನ್ನೆಲೆಗೆ ಸರಿಸಿ ಕುಮಾರಸ್ವಾಮಿ ಅವರ ಹೆಸರು ಮುನ್ನೆಲೆಗೆ ಬಂದಿದ್ದು ಹೇಗೆ ಮತ್ತು ಯಾಕೆ? ಈ ಎರಡೂ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರವನ್ನ ನಿಮ್ಮ ಪಬ್ಲಿಕ್ ಟಿವಿ ಕೊಡ್ತಾ ಇದೆ. ಪುಟ್ಟರಾಜು ಅವರ ಹೆಸರು ಚರ್ಚೆಯಾದ ನಂತರ ಅವರು ಕೂಡ ಸಭೆಗಳನ್ನ ಸಾಲು ಸಾಲಾಗಿ ಮಾಡಿದ್ರು. ಆದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರೇ ಅಭ್ಯರ್ಥಿಯಾಗಿ ಬದಲಾಗಿದ್ದು ಹೇಗೆ, ಇವರ ಹೆಸರು ಮುನ್ನೆಲೆಗೆ ಬಂದಿದ್ದು ಹೇಗೆ ಅನ್ನೋದನ್ನ ನೋಡ್ತಾ ಹೋದಾಗ ಇದರ ಹಿಂದೆ ಕೂಡ ಸಾಕಷ್ಟು ಸ್ಟ್ರಾಟಜಿಗಳು ಇದಾವೆ. ಆ ಸ್ಟ್ರಾಟಜಿಗಳ ಭಾಗವನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದಕ್ಕೆ ಒತ್ತಡಗಳು ಹೈಕಮಾಂಡ್ ನಿಂದ, ಬಿಜೆಪಿ ಹೈಕಮಾಂಡ್ ನಿಂದ ವಿಪರೀತವಾಗಿ ಕೇಳಿ ಬಂದಿದ್ದಾದ್ರೂ ಯಾಕೆ? ಈ ಪ್ರಶ್ನೆ ಕೂಡ ಒಂದಷ್ಟು ಕಾರ್ಯಕರ್ತರನ್ನ ಕಾಡ್ತಾ ಇತ್ತು. ಬಟ್ ಇದಕ್ಕೆ ಉತ್ತರ ಬಿಜೆಪಿ ಹಾಗೂ ಜೆಡಿಎಸ್ ನ ಸರ್ವೆ ರಿಪೋರ್ಟ್ ಆಧಾರದ ಮೇಲೆಗೆ ಅಭ್ಯರ್ಥಿಯ ಬದಲಾವಣೆ ಆಯ್ತು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಗೆಲುವಿನ ಪ್ರಾಬಬಿಲಿಟಿ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಿದ್ರೆ ಹೇಗೆ, ಪುಟ್ಟರಾಜು ಅವ್ರನ್ನ ನಿಲ್ಲಿಸಿದ್ರೆ ಹೇಗೆ, ಎಷ್ಟು ಪರ್ಸೆಂಟೇಜು ಅಂತೆಲ್ಲ ಚೆಕ್ ಮಾಡಿರ್ತಾರೆ ವಿದ್ಯಾ. ಸೊ ಈಗ ನಾವು ನೋಡ್ತಾ ಇದೀವಿ ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ಪರ್ಧೆ ಯಾಕೆ. ಮೊದಲನೇ ಪಾಯಿಂಟ್ ನಾವು ಗಮನಿಸ್ತಾ ಹೋಗೋದಾದ್ರೆ, ಬಿಜೆಪಿ ಜೆಡಿಎಸ್ ನಡೆಸಿದ್ದ ಎರಡು ಸರ್ವೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಒಲವಿತ್ತು. ಅಂದ್ರೆ ಇವರು ಕಂಟೆಸ್ಟ್ ಮಾಡಿದ್ರೆ ಪೂರಕ ವಾತಾವರಣ ಮೈತ್ರಿ ಪಕ್ಷಕ್ಕಾಗತ್ತೆ, ಇಲ್ಲಾಂದ್ರೆ ರಾಂಗ್ ಮೈತ್ರಿಯ ಕಾರಣಕ್ಕೆ ನಿಖಿಲ್ ಸೋತಿದ್ರಲ್ಲ, ಆತರ ಬೇರೆ ಯಾರನ್ನೋ ಕ್ಯಾಂಡಿಡೇಟ್ ಅನ್ನ ಹಾಕಿದ್ರೆ ಫಲಿತಾಂಶಗಳು ವ್ಯತ್ಯಾಸ ಆಗತ್ತೆ ಅಂತ. ಆದ್ರೆ ಕುಮಾರಸ್ವಾಮಿ ಅಭ್ಯರ್ಥಿ ಆದ್ರೆ ಪಿಚ್ ಟೆಸ್ಟ್ ಮಾಡಿದಾಗ ಗೆಲುವು ಸುಲಭ ಅನ್ನೋ ವರದಿ ಸಿಕ್ಕಿದೆ. ಅಂದ್ರೆ ಕುಮಾರಸ್ವಾಮಿ ಅವರ ವರ್ಚಸ್ಸು ಮತ್ತೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಅನ್ನುವಂತಹ ನಾಯಕತ್ವದ ವಿಚಾರ ಲಾಭ ಆಗುತ್ತೆ ಅಂತ. ಸೊ ಈ ವಿಚಾರ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಯ್ತು. ಇನ್ನೊಂದು ಕಡೆಗೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಪುಟ್ಟರಾಜು ನಿಂತ್ರೆ ಫಲಿತಾಂಶಗಳು ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಬೇರೆ ಬೇರೆ ರೀಸನ್ಗಳಿಗಿದಾವೆ. ಕುಮಾರಸ್ವಾಮಿ ಅವ್ರನ್ನ ಒಪ್ಪಿಕೊಳ್ಳುವಂತೆ ನಿಖಿಲ್ ಹಾಗೂ ಪುಟ್ಟರಾಜು ಅವ್ರನ್ನ ಒಪ್ಕೊಳ್ತಾರೆ ಅನ್ನೋ ಗ್ಯಾರಂಟಿ ಮತದಾರರು ಕೊಡ್ತಾ ಇರಲಿಲ್ಲ. ಅಂದ್ರೆ ಸರ್ವೆ ರಿಪೋರ್ಟ್ ಮಾಡಿದಾಗ, ಟ್ರೆಂಡ್ ಅಲ್ಲಿ ಇದ್ದ ವಿಚಾರಕ್ಕೆ ಸರ್ವೆ ಮಾಡಿದಾಗ ಗೊತ್ತಾಗಿರೋ ವಿಚಾರ, ಕಾಂಗ್ರೆಸ್ ಅಧಿಕಾರದ ಬಲ ಮೀರಿ ಗೆಲ್ಲುವಂತಹ ಶಕ್ತಿ ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗಿದೆ. ಅಂದ್ರೆ ಸಾಮಾನ್ಯವಾಗಿ ಈಗ ಒಂದು ಪಕ್ಷ ಅಧಿಕಾರದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಗವರ್ನಮೆಂಟ್ ಮೆಕ್ಯಾನಿಸಮ್ ಅನ್ನ ಯೂಸ್ ಮಾಡಿ ಫಲಿತಾಂಶದ ಮೇಲೆ ಒಂದಷ್ಟು ರಿಫ್ಲೆಕ್ಷನ್ ಅನ್ನ ಕಾಣಿಸುವಂತಹ ಚಾಕಚಕ್ಯತೆ ಇರುತ್ತೆ ಅನ್ನೋದು ಒಂದು ನಂಬಿಕೆ. ಬಟ್ ಇದಕ್ಕೆ ಅಪವಾದ ಅನ್ನೋ ರೀತಿ ಇವರು ಗೆಲ್ತಾರೆ, ಈಸಿಯಾಗಿ ಗೆಲ್ತಾರೆ ಅನ್ನೋದು ಸರ್ವೆ ರಿಪೋರ್ಟ್. ನಿಖಿಲ್ ಸ್ಪರ್ಧೆ ಮಾಡಿದ್ರೆ ಅಗೇನ್ ಒಳಪೆಟ್ಟು ಮತ್ತು ಒಳಬೇಗುದಿಯ ಎಫೆಕ್ಟು ಅವರ ರಾಜಕೀಯ ಭವಿಷ್ಯದ ಮೇಲೆ ಆಗುತ್ತೆ ಅನ್ನುವಂತಹ ಆಂತರಿಕ ವರದಿ ದಳಪತಿಗಳ ಕೈ ಸೇರಿದ್ದು ಕೂಡ ಅಭ್ಯರ್ಥಿಯನ್ನ ಬದಲಾವಣೆ ಮಾಡುವಂತಹ ಹೆಜ್ಜೆಯನ್ನ ಇಡಲಾಯಿತು ಅನ್ನೋದು ಒಂದು. ಆಮೇಲೆ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಆಬ್ವಿಯಸ್ಲಿ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಮಂಡ್ಯ ಅಂದ್ರೆ ಅದು ಜೆಡಿಎಸ್ಗೆ ಹೃದಯ ಇದ್ದಂಗೆ. ಸೊ ಒಕ್ಕಲಿಗ ಮತಗಳು ಒಟ್ಟಾಗುವಂತಹ ಸಾಧ್ಯತೆ ಇದೆ ಅಂತ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಮತ್ತೆ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರು ಅನಿವಾರ್ಯ ಆಗಿದ್ದು ಯಾಕೆ ಅನ್ನೋದ್ರ ಡೀಟೇಲ್ಸ್ ಅನ್ನು ನಾವು ಗಮನಿಸ್ತಾ ಇದ್ವಿ. ಸೊ ಡಿಸ್ಅಡ್ವಾಂಟೇಜ್ ಮುಂದೆ ಈ ಅಡ್ವಾಂಟೇಜಸ್ ತೂಕ ಜಾಸ್ತಿ ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಇಸ್ ದ ರೈಟ್ ಚಾಯ್ಸ್ ಅಂತ ಅನಿಸ್ತಾ ಹೇಗೆ? ಮಮತಾ, ಹೌದು. ಯಾಕೆಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಪುಟ್ಟರಾಜು ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಅವರು ಕೂಡ ದೇವಾಲಯಗಳಿಗೆ ಹೋಗಿ ಪೂಜೆಯನ್ನ ಮಾಡಿದ್ರು. ಆದ್ರೆ ಯಾವಾಗ ಬಿಜೆಪಿ ಹೈಕಮಾಂಡ್ ಕುಮಾರಸ್ವಾಮಿ ಅವರ ಜೊತೆ ಮಾತನಾಡ್ತೋ, ಬಿಜೆಪಿ ಮತ್ತೆ ಜೆಡಿಎಸ್ ನ ಸರ್ವೆಗಳಲ್ಲಿ ಕೂಡ ನಿಖಿಲ್ ಅಥವಾ ಪುಟ್ಟರಾಜು ಅವರು ನಿಂತ್ಕೊಂಡ್ರೆ ಒಂದಿಷ್ಟು ಫಲಿತಾಂಶದಲ್ಲಿ ಸಮಸ್ಯೆ ಆಗಬಹುದು ಅನ್ನುವಂತಹ ಸರ್ವೆ ರಿಪೋರ್ಟ್ ಬಂತು. ಸೊ ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ನಿಂತ್ರೆ ಅದಕ್ಕೆ ಪ್ಲಸ್ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ಸ್ಪರ್ಧೆಯನ್ನ ನಿರ್ಧಾರ ಮಾಡಿದ್ದಾರೆ. ಇನ್ನೊಂದು ಪ್ರಮುಖ ವಿಚಾರ, ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಿಲ್ಲೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳು ಕನ್ಸಾಲಿಡೇಟ್ ಆಗುತ್ತೆ. ಮಂಡ್ಯ ಬಿಟ್ಟು ಹಳೆ ಮೈಸೂರು ಭಾಗದ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಕ್ಷೇತ್ರದಲ್ಲೂ ಕೂಡ ಅದು ಪ್ಲಸ್ ಆಗುತ್ತೆ ಅನ್ನುವಂಥದ್ದು ಸರ್ವೆಯಲ್ಲಿ ಬಂದಂತಹ ಅಂಶಗಳು. ಹಾಗಾಗಿ ಇದು ಪ್ಲಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಕೊಡಲಾಯಿತು. ಇನ್ನು ನಿಖಿಲ್ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಆಗಿತ್ತು. ಆದರೆ ನಿಖಿಲ್ ಅವರು 2019ರಲ್ಲಿ ಸೋತಿದ್ರು, ಆ ರಾಮನಗರದಲ್ಲಿ ಕಳೆದ ವಿಧಾನಸಭೆಯಲ್ಲಿ ಚುನಾವಣೆಯಲ್ಲಿ ಸೋತಿದ್ರು. ಒಂದ್ ವೇಳೆ ಈ ಬಾರಿ ಏನಾದರೂ ನಿಖಿಲ್ ಅವರು ನಿಂತಿದ್ರೆ ಒಂದು ರೀತಿಯಾಗಿ ಅವರನ್ನ ಟಾರ್ಗೆಟ್ ಮಾಡಿ ಮತ್ತೆ ಅವರನ್ನ ಸೋಲಿಸಿ ಅವರ ರಾಜಕೀಯ ಭವಿಷ್ಯಕ್ಕೆ ಸಮಸ್ಯೆ ಮಾಡುವಂತಹ ಒಂದಿಷ್ಟು ವಿಷಯಗಳು ಕುಮಾರಸ್ವಾಮಿ ಅವರಿಗೆ ಗೊತ್ತಾಗಿತ್ತು.
ಸೊ ಆ ಹಿನ್ನೆಲೆಯಲ್ಲಿ ರಿಸ್ಕ್ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆಗೆ ಮುಂದಾಗಿರುವಂತದ್ದು. ಈ ಎಲ್ಲಾ ಅಂಶಗಳ ಆಧಾರದ ಮೇಲೆ ಬಿಜೆಪಿ ಕೂಡ ಸರ್ವೆ ಮಾಡಿಸಿ ಕುಮಾರಸ್ವಾಮಿ ಅವರು ನಿಂತ್ರೆ ಗೆಲುವು ಸುಲಭ, ಆ ಅಕ್ಕಪಕ್ಕದ ಕ್ಷೇತ್ರಗಳಿಗೂ ಪ್ರೆಸ್ ಆಗುತ್ತೆ, ಜೆಡಿಎಸ್ಗೂ ಕೂಡ ಬಲ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಚರ್ಚೆಗಳನ್ನ ಮಾಡಿ ಅಂತಿಮವಾಗಿ ಪುಟ್ಟರಾಜು ಅಥವಾ ನಿಖಿಲ್ ಬದಲಾಗಿ ಕುಮಾರಸ್ವಾಮಿ ಅವರೇ ಬೆಸ್ಟ್ ಅನ್ನುವಂತ ನಿರ್ಧಾರಕ್ಕೆ ಬಂದು ಕುಮಾರಸ್ವಾಮಿ ಅವರೇ ಅಧಿಕೃತವಾಗಿ ಅಭ್ಯರ್ಥಿ ಆಗ್ತಿರುವಂತದ್ದು ಮಂಡ್ಯಕ್ಕೆ. ಮಮತಾ. ರೈಟ್, ಧನ್ಯವಾದ ಶ್ರೀನಿವಾಸ್, ನಮ್ಮ ಮಾಹಿತಿಗಾಗಿ.